ಈ ಮಿನಿಸ್ಟ್ರು ಬಂದ್ರೆ ಅದು ಎಲ್ಲ ಏರಿಯಾನಲ್ಲಿ ಹಾಗೆ ಆಗುತ್ತೆ. ದೊಡ್ಡ ಬೆಂಗಳೂರಿನಲ್ಲಿ ಯಾವ ಮಿನಿಸ್ಟರ್ ಯಾವ ದೊಡ್ಡ ಅಧಿಕಾರಿ ಬರ್ತಾರೆ ಕ್ಲೀನ್ ಮಾಡೇ ಮಾಡ್ತಾರೆ. ಇವಾಗ ನಿಮ್ಮ ಕ್ಯಾಮ್ರಾನಲ್ಲಿ ಅದು ತೋರಿಸಿ ನೋ ಪಾರ್ಕಿಂಗ್ ಇದೆ, ಆ ಪಾರ್ಕಿಂಗ್ ನಿಲ್ತಿದೆ, ಆ ಕಸ ಇಲ್ವಾ ಅಲ್ಲಿ? ಕಸ ಇದೆ ತಾನೇ ಅಲ್ಲಿ? ತಿರ್ಗಾ ಇವಾಗ ಬನ್ನಿ, ಈ ಬೀಡಾ ಅಂಗಡಿ ಓಪನ್ ಆಗುತ್ತೆ. ಈ ಬೀಡಾ ಅಂಗಡಿ ಓಪನ್ ಆದಮೇಲೆ ಎಲ್ಲ ಅಲ್ಲೇ ತಿಂತಾರೆ, ಅಲ್ಲೇ ಹೋಗಿದ್ದಾರೆ, ಅಲ್ಲೇ ತಿಂತಾರೆ, ಅಲ್ಲೇ ಹೋಗಿದ್ದಾರೆ. ಆ ಹೋಟ್ಲ್ ಒಂದು ಓಪನ್ ಇದೆ, ಆ ಓಪನ್ನಲ್ಲಿ ಒಂದು ಡಸ್ಟ್ಬಿನ್ ಇಲ್ಲ ಅಲ್ಲಿ ಕ್ಯಾಪ್ ಹಾಕೋಕ್ಕೆ, ಆ ಕಪ್ ಹಾಕೋಕ್ಕೆ ಒಂದು ಡಸ್ಟ್ಬಿನ್ ಇಲ್ಲ. ರೋಡ್ ಮೇಲೆ ಕಪ್ಪುಗಳು ಬಿಲ್ದಿಲ್ವಾ ಅಲ್ಲಿ? ಒಬ್ರು ಫೈನ್ ಹಾಕಲ್ಲ ಇಲ್ಲಿ ಬಂದು. ಫೈನ್ ಅಂತ ಹಾಕ್ತಾರೆ, ಅದು ಯಾರು ಹಾಕ್ತಾರೆ ಏನು ಹಾಕ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಯಾವನೋ ಸಿಗರೇಟ್ ಕುಡಿತಾ ಇರ್ತಾನೆ, ಅವ್ನು ಫೈನ್ ಹಾಕ್ತಾರೆ. ಅವ್ನೇನು ಫೈನ್ ಕೊಡ್ತಾನೆ? ಇಲ್ಲಿ ಯಾವನೋ ಫೈನ್ ಕೊಡ್ತಾರಾ? ಸಂಬಂಧಪಟ್ಟ BBMP ಅಧಿಕಾರಿಗಳು ಯಾರೇನು ಕೇರ್ ಮಾಡಲ್ವಾ? BBMP ಅಧಿಕಾರಿ ನಾವು ನೋಡಲೇ ಇಲ್ಲ. ಇಲ್ಲಿ ಯಾವನಿದೆ BB ಅಧಿಕಾರಿ ಏನು ನಮಗೇನೆ ಗೊತ್ತಿಲ್ಲ ಅದು ಯಾವನು BBMP ಅಧಿಕಾರಿ ಅಂತ. ಇಷ್ಟವರೆಗೂ ನಾವು ನೋಡಲೇ ಇಲ್ಲ. ಅದು ಕ್ಲೀನಿಂಗ್ ಆಗ್ತದೆ. ಬೆಳಗ್ಗೆ ಅವ್ರು ಯಾರೋ ಬಂದು ಕಸ ಗುಡ್ತಾರೆ. ಇವಾಗ ನಿಮಗೆ ನೀವು ನೋಡಿ ಏನು ಇದು ಕಸ ಕ್ಲೀನ್ ಆಗಿರೋದು. ಇದು ಒಂದು 2 ಅವರ್ ಆಗಿರ್ಬೋದಾ, 2 ಅವರ್ 3 ಅವರ್ ಮುಂಚೆ ಕ್ಲೀನ್ ಮಾಡಿರ್ಬೋದು. ಇದೇನಾ ಕ್ಲೀನಿಂಗು? ನೀವೇ ಹೇಳಿ, ನೀವೇ ನೋಡ್ತಾ ಇದ್ದೀರಲ್ಲ ಕ್ಯಾಮ್ರಲ್ಲಿ ತೋರಿಸಿ ನೋಡಿ ಅಲ್ಲಿ ಕ್ಲೀನ್ ಆಗಿರೋದು. ಇಷ್ಟು ದೊಡ್ಡ ಸರ್ಕಲ್ ಕಟ್ಟಿದ್ದಾರೆ. ಮುಂಚೆ ಚಿಕ್ಕ ಸರ್ಕಲ್ ಇದ್ದಿದ್ದು ವಿ ಟೈಪ್ ಕಟ್ಟಿ ಇಷ್ಟೆಲ್ಲ ರೋಡ್ ದೊಡ್ಡದು ಮಾಡಿದ್ದಾರೆ. ಡೈಲಿ ಕ್ಲೀನಿಂಗಿಗೆ ಮಾರ್ನಿಂಗ್ ಟೈಮ್ ಬರ್ತಾರಲ್ಲ, ಕ್ಲೀನ್ ಮಾಡ್ಕೊಂಡು ಹೋಗೋದು, ಅವ್ರು ಕ್ಲೀನ್ ಮಾಡ್ಕೊಂಡು ಹೋಗೋದು. ಅಥವಾ ಈಗ 10 ದಿನದ ಸ್ವಚ್ಛತಾ ಅಭಿಯಾನ ಇದೆಯಲ್ಲ, ಸೊ ಈಗ 3 ಡೇಸ್ ಆಯ್ತಲ್ಲ, ಸೊ 3 ಡೇಸಲ್ಲಿ ಏನಾದರೂ ಕ್ಲೀನ್ ಆಗಿರೋದು, ನಿಮ್ಮ ಅಕ್ಕಪಕ್ಕ ಬಂದು ಕ್ಲೀನ್ ಮಾಡಿರೋದು ಆಗಿದೆಯಾ ಹೋಗ್ಲಿ? ಇವಾಗ 3 ದಿವಸದಿಂದ ನಮಗೇನೋ ಗೊತ್ತೇ ಆಗಲಿಲ್ಲ ಮೇಡಮ್ ಯಾವನು ಕ್ಲೀನ್ ಮಾಡಿದ್ದಾನೆ. ಈ ಏರಿಯಾಕ್ಕೆ ಮಾತ್ರ ಕ್ಲೀನಿಂಗ್ ಅದು ಏನೋ ಆಗಲಿಲ್ಲ, ನಮಗೆ ಅದನ್ನು ಕಾಣಿಸಲೇ ಇಲ್ಲ.